ಹನಿ ಟ್ರ್ಯಾಪ್ ಆರೋಪಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಹೊಸ ಬಾಂಬನ್ನು ಸಿಡಿಸಿದ್ದಾರೆ. 2 ಬಾರಿ ಪ್ರಯತ್ನ ಆಗಿದೆ ಅಂತ ಹೇಳಿ ಬಾಂಬ್ ಸಿಡಿಸಿದ್ದಾರೆ ಜಾರಕಿಹೊಳಿ ಅವರು. ಹಾಗಾದರೆ ಹನಿ ಟ್ರ್ಯಾಪ್ಗೆ ಒಳಗಾಗಿರತಕ್ಕಂಥ ಆ ಸಚಿವರು ಯಾರು? ಯಾವ ಸಚಿವ ಹನಿ ಟ್ರ್ಯಾಪ್ ಜಾಲಕ್ಕೆ ಬಲೆಗೆ ಸಿಕ್ಕಾಕೊಂಡ್ರು ಇಲ್ಲಿ ಅಂತ ಪ್ರಶ್ನೆ. ಸಚಿವ ಸತೀಶ್ ಜಾರಕಿಹೊಳಿ ಆರೋಪ ಮಾಡಿದ್ದು ಯಾಕೆ? ಯಾರ ಮೇಲೆ ಮಾಡ್ತಾ ಇದ್ದಾರೆ ಅವರು? ಇಲ್ಲಿ ಸಿಕ್ಕಾಕೊಂಡವ್ರು ಯಾರು? ಹಾಕಿಸಿದ್ದು ಯಾರು ಅಂತ ಪ್ರಶ್ನೆ ಬಂದೇ ಬರುತ್ತೆ ಸಹಜವಾಗಿ. ಪ್ರಭಾವಿ ಸಚಿವರನ್ನ ಈ ಥರದೊಂದು ಕೆಡ್ಡಕ್ಕೆ ಕೆಡವಲಾಗಿದೆ ಅಂತ ಆರೋಪ ಇದೆಯಲ್ಲ, ಕೆಡುವುದವರು ಯಾರಿದ್ದಾರೆ? ಇನ್ನೊಂದು ಕಡೆ ಬಿಜೆಪಿಯವರು ಮಾತಾಡ್ತಾರೆ, ಇವರು ಸ್ವಪಕ್ಷೀಯರನ್ನೂ ಬಿಡ್ತಾ ಇಲ್ಲ, ವಿರೋಧ ಪಕ್ಷದವ್ರನ್ನೂ ಬಿಡ್ತಾ ಇಲ್ಲ ಅಂತ ಬಿಜೆಪಿ ಆರೋಪ ಮಾಡಬೇಕಾದ್ರೆ, ಹಾಗಾದರೆ ಆಡಳಿತಾರೂಢ ಪಕ್ಷದ ಕಡೆಯಿಂದನೇ ಯಾರಾದರೂ ಇಲ್ಲಿ ಹನಿ ಟ್ರ್ಯಾಪನ್ನು ಮಾಡಿಸಿದ್ದಾರಾ? ರೂಲಿಂಗ್ ಪಾರ್ಟಿ ಕಡೆಯಿಂದನೇ ಮಾಡಿಸಿದ್ದಾರಾ? ಅವ್ರ ಪಾರ್ಟಿಯವರು ಬಿಡ್ತಾ ಇಲ್ಲ ಅಂತ ಉತ್ತರ ಬಂತಲ್ಲ ಸದನದಲ್ಲಿ ಆನ್ ರೆಕಾರ್ಡ್ ಮಾತಾಡಿರೋ ಮಾತಿದು. ಯಾರ ಮೇಲೆ ಯಾರು ಎಷ್ಟು ಬಾರಿ ಹನಿ ಟ್ರ್ಯಾಪ್ ಪ್ರಯತ್ನವನ್ನು ಮಾಡಿಸಿದ್ರು? ಹನಿ ಟ್ರ್ಯಾಪ್ ಕೇವಲ ಪ್ರಯತ್ನನ ಅಥವಾ ಅವರ ಬಲೆಗೆ ಬಿದ್ದೇ ಬಿಟ್ಟಿದ್ದಾರಾ ಅಂತ ಕೂಡ ಇಲ್ಲೊಂದು ಪ್ರಶ್ನೆ ಇದೆ. ಡೀಟೇಲ್ಸ್ ಕೊಡೋಕ್ಕಿದೀಗ ಎಲ್ ಸ್ವಾಮಿ, ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೂಲಿಂಗ್ ಪಾರ್ಟಿ ಕಡೆಯಿಂದಾನೇ ಸಚಿವ ಸತೀಶ್ ಜಾರಕಿಹೊಳಿ ಇವತ್ತು ಮಾತಾಡ್ತಾ ಇದ್ದಾರೆ. 2 ಬಾರಿ ಇಂಥ ಪ್ರಯತ್ನ ಆಗಿದೆ ಅಂತ ತುಂಬಾ ಆಕ್ಯುರೇಟ್ ಆಗಿ ಹೇಳ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಪ್ರಯತ್ನ ಆಗಿರಬಹುದು ಅಂತ ಮಾತಾಡೋದು ಬೇರೆ, ಒಂದಲ್ಲ 2 ಬಾರಿ ಅಂತ ಆಗಿದೆ ಅಂತ ಹೇಳಿ. ಹಾಗಾದ್ರೆ ಈ ಒಂದು ಪ್ರಯತ್ನವನ್ನ ಮಾಡ್ತಿರೋದು ಯಾರು? ಯಾರ ಮೇಲಾಗಿದೆ? ಇದ್ರ ಬಗ್ಗೆ ಏನಾದರೂ ಬಾಯಿ ಬಿಡ್ತಾ ಇದ್ದಾರಾ ಇಲ್ಲಿ ಅಂತ? ರಮಕಾಂತ್, ಕಳೆದ 2-3 ದಿನಗಳಿಂದ ಮತ್ತೆ ರಾಜಕೀಯ ವಲಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಸದ್ದು ಗದ್ದಲ ಮೂಡಿಸ್ತಾ ಇದೆ. ಒಂದು ಕಡೆ ಸ್ವಪಕ್ಷದ ನಾಯಕರಿಂದಲೇ ಆ ಪಕ್ಷದ ಪ್ರಭಾವಿ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಆಗಿತ್ತು ಎಂಬ ವಿಚಾರಗಳು ಚರ್ಚೆ ಆಗ್ತಾ ಇದ್ರು. ಆದರೆ ಇನ್ನೂ ಕೂಡ ಸ್ಪಷ್ಟನೆ ಕೊಟ್ಟಿರಲಿಲ್ಲ. ಜೊತೆಗೆ ಸರ್ಕಾರದ ಕಡೆಯಿಂದಲೂ ಕೂಡ ಯಾವುದೇ ಒಂದು ಸ್ಪಷ್ಟನೆ ಸಿಕ್ಕಿರಲಿಲ್ಲ. ಆದರೆ ಇವತ್ತು ಸಚಿವ ಸತೀಶ್ ಜಾರಕಿಹೊಳಿಯವರ ಒಂದು ಹೇಳಿಕೆ ಸಾಕಷ್ಟು ಸಂಚಲನ ಉಂಟು ಮಾಡ್ತಾ ಇದೆ ರಾಜಕೀಯ ವಲಯದಲ್ಲಿ. ಅಂದ್ರೆ ಈ 2-3 ಬಾರಿ ಪ್ರಯತ್ನ ಆಗಿದೆ ಎಂಬ ಹೇಳಿಕೆ ಕೊಟ್ಟಿರೋದು ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ, ಜೊತೆಗೆ ಸಂಚಲನ ಉಂಟು ಮಾಡಿಸ್ತಾ ಇದೆ. ಇಷ್ಟು ದಿವಸ ಆರೋಪ ಕೇಳಿ ಬಂದಿತ್ತು, ಆದರೆ ಈಗ ಸ್ಪಷ್ಟನೆ ಸಿಕ್ಕಿದ್ದಾರೆ. ಅದು ಆಡಳಿತ ಪಕ್ಷದ ಪ್ರಭಾವಿ ಸಚಿವರಿಂದಲೇ ಈ ಹೇಳಿಕೆ ಬಂದಿರೋದು ಒಂದು ರೀತಿ ಕುತೂಹಲವನ್ನು ಮೂಡಿಸ್ತಾ ಇದೆ. ಹಾಗಾದ್ರೆ ಆ ಸಚಿವ ಯಾರು ಅನ್ನೋದು ಮಾತ್ರ ಇನ್ನೂ ಸ್ಪಷ್ಟವಾಗಬೇಕಾಗಿದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವ್ರ ಒಂದು ಕಡೆ ಹೇಳ್ತಾ ಇದ್ರು, ಅಂದ್ರೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿರೋದು 2 ಬಾರಿ ಆಗಿರೋದು ಸ್ಪಷ್ಟವಾಗಿದೆ. ಹಾಗಾಗಿ ಇದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ತನಿಖೆ ಆಗಬೇಕು. ಇಷ್ಟು ದಿವಸ ಬೇರೆ ಪಕ್ಷದ, ಅಂದ್ರೆ ನಮ್ಮ ಪಕ್ಷದಲ್ಲಿ ಅಂದರೆ ಬೇರೆ ಪಕ್ಷದ ನಾಯಕರಿಗೂ ಹನಿ ಟ್ರ್ಯಾಪ್ ಪ್ರಯತ್ನ ಆಗ್ತಾ ಇತ್ತು. ಇದಕ್ಕೆ ಕಡಿವಾಣ ಹಾಕಬೇಕು. ಕಡಿವಾಣ ಹಾಕಲಿಲ್ಲ ಅಂದ್ರೆ ಸಂದರ್ಭದಲ್ಲಿ ಇದು ಸಾಕಷ್ಟು ಇನ್ನಷ್ಟು ಪ್ರಕರಣಗಳು ಹೆಚ್ಚಾಗುತ್ತೆ. ಹಾಗಾಗಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಗೃಹ ಸಚಿವರ ಜೊತೆ ಮಾತಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟ ಯಾರು ಹನಿ ಟ್ರ್ಯಾಪ್ ಪ್ರಯತ್ನಕ್ಕೆ ಟ್ರೈ ಮಾಡಿದ್ರು ಅವರ ವಿರುದ್ಧ ಒಂದು ತನಿಖೆ ಆಗಬೇಕು. ತನಿಖೆಯಾಗಿ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಸಾಕಷ್ಟು ವಿಚಾರಗಳು ಈಗ ಕೇಳಿ ಬರ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ದಾರೆ, ನಾನು ಈಗ ಸಂಬಂಧಪಟ್ಟಂತೆ ಗೃಹ ಸಚಿವರ ಜೊತೆ ಮಾತಾಡ್ತಾ ಇದ್ದೀನಿ. ಹನಿ ಟ್ರ್ಯಾಪ್ಗೆ ಯಾರು ಪ್ರಯತ್ನ ಪಟ್ಟಿದ್ರು ಅವರನ್ನ ತನಿಖೆ ಮೂಲಕ ಸೂಕ್ತವಾದ ಒಂದು ಕ್ರಮ ವಹಿಸಬೇಕು. ನಾನು ನಮ್ಮ ಸರ್ಕಾರದ ನಾಯಕರ ಗಮನಕ್ಕೂ ತರ್ತೀನಿ ಅನ್ನೋದು ಸಾಕಷ್ಟು ಅಂದ್ರೆ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಕುತೂಹಲ ಹಾಗೂ ಆ ಹನಿ ಟ್ರ್ಯಾಪ್ ಮಾಡಿಸೋದಕ್ಕೆ ಮುಂದಾಗಿದ್ದ ನಾಯಕರ ಯಾರು ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು. ರಮಕಾಂತ್, ಥ್ಯಾಂಕ್ ಯು ಸ್ವಾಮಿ.